ಗುರು ಪೂರ್ಣಿಮಾದಂದು ಈ 6 ಕೆಲಸಗಳನ್ನು ಮಾಡಿದರೆ ಯಶಸ್ಸು ಫಿಕ್ಸ್. ಮುಸ್ಸಂಜೆ ವೇಳೆ ಈ ಕೆಲಸ ಮಾಡಿದರೆ ವರ್ಷವಿಡೀ ಇರುತ್ತೆ ಲಕ್ಷ್ಮಿ ಕೃಪಾ ಕಟಾಕ್ಷ. ಕೇರಳ ಭಾರತ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಜಗನ್ನಾಥ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ 9845064947. ಗುರು ಪೂರ್ಣಿಮಾವು ನಾವು ನಮ್ಮ ಗುರುಗಳಿಗೆ ಗೌರವ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸಲು ಉತ್ತಮ ದಿನವಾಗಿದೆ. ಗುರು ಪೂರ್ಣಿಮಾ ದಿನದಂದು ನಾವು ಈ 6 ಕೆಲಸಗಳನ್ನು ಮಾಡುವುದರಿಂದ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಗುರು ಪೂರ್ಣಿಮಾ ದಿನದಂದು ನಾವು ಯಾವ 6 ಕೆಲಸಗಳನ್ನು ಮಾಡಬೇಕು? ಹುಣ್ಣಿಮೆಯ ದಿನದ ಚಂದ್ರನ ಪೂಜೆಗೂ ವಿಶೇಷ ಮಹತ್ವವಿದೆ. ಈ ದಿನವನ್ನು ಗುರು ಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ. ಏಕೆಂದರೆ ಈ ದಿನ ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ವೇದವ್ಯಾಸರ ಜನ್ಮದಿನ. ಹಾಗಾಗಿ ಈ ಆಷಾಢ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಇದು ಶಿಕ್ಷಕರಿಗೆ ಧನ್ಯವಾದಗಳು ಸಲ್ಲಿಸುವ ದಿನ. 2024ರ ಗುರುಪೂರ್ಣಿಮಾ ಯಾವಾಗ? ಈ ವರ್ಷ ಗುರುಪೂರ್ಣಿಮಾವನ್ನು ಜುಲೈ 21ರ ಭಾನುವಾರ ಆಚರಿಸಲಾಗುತ್ತದೆ. ಗುರುಪೂರ್ಣಿಮಾ 2024 ಸಮಯ ಮತ್ತು ಶುಭ ಮುಹೂರ್ತ. ದೃಶ್ಯ ಪಂಚಾಂಗದ ಪ್ರಕಾರ ಪೂರ್ಣಿಮಾ ತಿಥಿ ಜುಲೈ 20ರಂದು ಸಂಜೆ 5:59ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜುಲೈ 21ರಂದು ಮಧ್ಯಾಹ್ನ 3:46ಕ್ಕೆ ಕೊನೆಗೊಳ್ಳುತ್ತದೆ. ಗುರುಪೂರ್ಣಿಮಾವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ವ್ಯಾಸ ಪೂರ್ಣಿಮಾವನ್ನು ಹಿಂದೂ ಮಹಾಕಾವ್ಯ ಮಹಾಭಾರತದ ಲೇಖಕ ವೇದವ್ಯಾಸ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಆಷಾಢ ಪೂರ್ಣಿಮಾ ದಿನದಂದು ವ್ಯಾಸ ಪೂರ್ಣಿಮಾ ಎಂದು ಕರೆಯಲ್ಪಡುವ ಗುರುಪೂರ್ಣಿಮಾವನ್ನು ಆಚರಿಸಲಾಗುವುದು. ಈ ದಿನವು 4 ವೇದಗಳನ್ನು ರಚಿಸಿದ ಋಷಿ ವೇದವ್ಯಾಸರ ಜನ್ಮದಿನವಾಗಿದ್ದು, ಹೆಚ್ಚಿನ ಜನರು ಈ ದಿನ ಗುರುಗಳಿಗೆ ನಮನ ಸಲ್ಲಿಸುತ್ತಾರೆ. ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲೂ ಈ ದಿನಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಗುರು ಪೂರ್ಣಿಮಾವು ನಮಗೆ ಜ್ಞಾನವನ್ನು ನೀಡಿದ ಗುರುಗಳು, ಆಧ್ಯಾತ್ಮಿಕ ಬೋಧಕರು ಮತ್ತು ಮಾರ್ಗದರ್ಶಕರಿಗೆ ಗೌರವವನ್ನು ನೀಡುವ ಸಮಯವಾಗಿದೆ. ಈ ವರ್ಷ ಗುರು ಪೂರ್ಣಿಮಾ ವ್ರತವನ್ನು 2024ರ ಜುಲೈ 20ರಂದು ಭಾನುವಾರ ಆಚರಿಸಲಾಗುತ್ತದೆ. ಈ ದಿನ ನೀವು ಇಲ್ಲಿ ಹೇಳಲಾದ 6 ಕೆಲಸಗಳನ್ನು ಮಾಡಿದರೆ ಯಶಸ್ಸು ಮತ್ತು ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಗುರುಗಳಿಗೆ ನಿಸ್ವಾರ್ಥ ಸೇವೆ ಮಾಡಿ. ಗುರು ಪೂರ್ಣಿಮಾ ದಿನವು ನಾವು ನಮ್ಮ ಗುರುಗಳಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡಲು ಅವಕಾಶ ನೀಡುತ್ತದೆ. ನೀವು ಅವರನ್ನು ಎಷ್ಟು ಗೌರವಿಸುತ್ತೀರಿ, ಪ್ರೀತಿಸುತ್ತೀರಿ ಎಂಬುದು ನೀವು ಅರ್ಥಪೂರ್ಣಗೊಳಿಸಲು ಈ ದಿನ ಸಹಕಾರಿ. ಸ್ವಯಂ ಸೇವಕ ಕೆಲಸದಲ್ಲಿ ಭಾಗವಹಿಸಿ. ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಹಣ ನೀಡಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ. ಸಮಾಜ ಸೇವೆಯಲ್ಲಿ ಭಾಗವಹಿಸುವುದು ಸಹಾನುಭೂತಿ, ನಮ್ರತೆ ಮತ್ತು ಇತರರೊಂದಿಗೆ ಪರಸ್ಪರ ಸಂಬಂಧವನ್ನು ಬೆಳೆಸುತ್ತದೆ. ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗುರು ಪೂರ್ಣಿಮೆಯಂದು ಒಬ್ಬರು ತಮ್ಮ ಗುರುಗಳಿಗೆ ಆಶೀರ್ವಾದ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಬೇಕು. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಆಧ್ಯಾತ್ಮಿಕ ಗುರುಗಳು ತಮ್ಮ ಪರಿಣತಿಯನ್ನು ಹಂಚಿಕೊಳ್ಳಲು ಸತ್ಸಂಗ ಅಥವಾ ಸಭೆಗಳಲ್ಲಿ ಪಾಲ್ಗೊಳ್ಳಿ. ಆಧ್ಯಾತ್ಮಿಕ ಆಚರಣೆಗಳು ನಮ್ಮ ನಂಬಿಕೆಗಳ ಆಳವಾದ ಗ್ರಹಿಕೆಯನ್ನು ಪಡೆಯಲು ಆಧ್ಯಾತ್ಮಿಕ ಬೋಧೆಗಳನ್ನು ಆಲಿಸಲಿ, ಪ್ರಶ್ನೆಗಳನ್ನು ಕೇಳಿ ಮತ್ತು ಸಂಭಾಷಣೆಗಳಲ್ಲಿ ಭಾಗವಹಿಸಿ. ನಿಮ್ಮ ಮಾರ್ಗದರ್ಶಕರ ಸಹಾಯದಿಂದ ಒಂದಷ್ಟು ಜ್ಞಾನವನ್ನು ಪಡೆದುಕೊಳ್ಳಿ. ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಗುರು ಪೂರ್ಣಿಮೆಯಂದು ಪ್ರಸಿದ್ಧ ಬೋಧಕರ ನೇತೃತ್ವದ ಆಧ್ಯಾತ್ಮಿಕ ತತ್ವಗಳಿಗೆ ಅಥವಾ ಕೋರ್ಸುಗಳಿಗೆ ಹಾಜರಾಗಲು ಯೋಜಿಸಿ. ಆಧ್ಯಾತ್ಮಿಕ ಚಟುವಟಿಕೆಗಳು ಧ್ಯಾನ ಮತ್ತು ಆತ್ಮಾವಲೋಕನಕ್ಕಾಗಿ ರೂಪಾಂತರಗೊಳ್ಳುವ ಜಾಗವನ್ನು ಒದಗಿಸುತ್ತದೆ. ಅವರು ಸಮಾನ ಮನಸ್ಸಿನ ಜನರನ್ನು ಭೇಟಿ ಮಾಡಲು, ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಸಂಪೂರ್ಣವಾಗಿ ಮುಳುಗಲು ಮತ್ತು ಆಂತರಿಕ ಶಾಂತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಅವಕಾಶವನ್ನು ಒದಗಿಸುತ್ತಾರೆ. ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ನಿಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಹೆಚ್ಚಿನ ಕೊಡುಗೆ ನೀಡಿದ ಗುರುಗಳಿಗೆ ಈ ನಿರ್ದಿಷ್ಟ ದಿನದಂದು ನಿಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಈ ಅವಕಾಶವನ್ನು ಪಡೆದುಕೊಳ್ಳಿ. ಅವರಿಗೆ ಅರ್ಥಪೂರ್ಣ ಸಂದೇಶವನ್ನು ಕಳುಹಿಸಿ. ಅವರಿಗೆ ಪತ್ರ ಬರೆಯಿರಿ ಅಥವಾ ಅವರ ಸಹಾಯ, ಸಲಹೆ ಮತ್ತು ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಭೆಯನ್ನು ಏರ್ಪಡಿಸಿ. ಗುರು ಶಿಷ್ಯ ಸಂಬಂಧವನ್ನು ಗೌರವಿಸಿ. ನಿಮ್ಮ ಜೀವನದಲ್ಲಿ ಗುರು ಶಿಷ್ಯರ ಸಂಪರ್ಕವು ವಹಿಸುವ ಪಾತ್ರದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ಪಡೆದ ಜ್ಞಾನ, ಸಂಭವಿಸಿದ ಬದಲಾವಣೆಗಳು ಮತ್ತು ನೀಡಿದ ಸಲಹೆಯ ಬಗ್ಗೆ ಉತ್ತಮವಾಗಿ ಯೋಚಿಸಿ. ನಿಮ್ಮ ಗುರುಗಳೊಂದಿಗೆ ಸಂಬಂಧವು ನಿಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವುದು. ನಿಮ್ಮ ಗುರುಗಳು ನೀಡಿದ ಬೋಧನೆಗಳನ್ನು ಸ್ವೀಕರಿಸಲು ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ನಿಮ್ಮ ಸಮರ್ಪಣೆಯನ್ನು ಬಲಪಡಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಜ್ಞಾನ ಮತ್ತು ಮಂತ್ರ ಪಠಣ. ಗುರು ಪೂರ್ಣಿಮೆಯ ನಿಮ್ಮ ಗುರುಗಳಿಗೆ ನಿಸ್ವಾರ್ಥವಾಗಿ ಗೌರವ ನೀಡಲು ಉತ್ತಮ ಅವಕಾಶವಾಗಿದೆ. ಹಾಗಾಗಿ ನೀವು ಈ ದಿನವನ್ನು ಸಂಪೂರ್ಣವಾಗಿ ಧ್ಯಾನದಲ್ಲಿ ಕಳೆಯಲು ಪ್ರಯತ್ನಿಸಿ.
ಸಾಧ್ಯವಾದಷ್ಟು ಧ್ಯಾನ ಮಾಡಿ, ಗುರುಮಂತ್ರಗಳನ್ನು ಪಠಿಸಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಆಷಾಢ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮವನ್ನು ಆಚರಿಸಲಾಗುತ್ತದೆ. ಎಲ್ಲ ಹುಣ್ಣಿಮೆಗಳ ಪೈಕಿ ಆಷಾಢ ಹುಣ್ಣಿಮೆ ಅತ್ಯಂತ ವಿಶೇಷ ಎಂದು ಹಿಂದೂಗಳು ನಂಬುತ್ತಾರೆ. ಈ ವರ್ಷ ಆಷಾಢ ಪೌರ್ಣಮಿ ವ್ರತವನ್ನು 20ನೇ ಜುಲೈ 2024 ಶನಿವಾರದಂದು ಆಚರಿಸಲಾಗುತ್ತದೆ. ಮರುದಿನ ಅಂದರೆ ಜುಲೈ 20ರಂದು ಹುಣ್ಣಿಮೆ ಸ್ನಾನ, ದಾನ ಇತ್ಯಾದಿ. ಈ ದಿನದಂದು ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಜನರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುತ್ತಾರೆ. ಪಿತೃತರ್ಪಣಗಳನ್ನು ಅರ್ಪಿಸಲಾಗುತ್ತದೆ ಮತ್ತು ದಾನಗಳನ್ನು ನೀಡಲಾಗುತ್ತದೆ. ಸನಾತನ ಧರ್ಮದ ನಂಬಿಕೆಯ ಪ್ರಕಾರ ಆಷಾಢ ಹುಣ್ಣಿಮೆಯಂದು ಸ್ನಾನ ಮತ್ತು ದಾನ ಮಾಡುವುದರಿಂದ ಪಾಪ ನಾಶವಾಗುತ್ತದೆ ಮತ್ತು ಪುಣ್ಯ ಬರುತ್ತದೆ. ಹುಣ್ಣಿಮೆಯ ದಿನದಂದು ಚಂದ್ರನ ಪೂಜೆಗೂ ವಿಶೇಷ ಮಹತ್ವವಿದೆ. ಈ ದಿನವನ್ನು ಗುರು ಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ, ಏಕೆಂದರೆ ಈ ದಿನ ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ವೇದವ್ಯಾಸರ ಜನ್ಮದಿನ. ಹಾಗಾಗಿ ಈ ಆಷಾಢ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಇದು ಶಿಕ್ಷಕರಿಗೆ ಧನ್ಯವಾದಗಳು ಸಲ್ಲಿಸುವ ದಿನ. ಇದಲ್ಲದೆ ಗುರುವು ಅವರು ನೀಡಿದ ಜ್ಞಾನ ಮತ್ತು ಮಾರ್ಗದರ್ಶನಕ್ಕಾಗಿ ಗೌರವದ ಸಂದರ್ಭವೆಂದು ಪರಿಗಣಿಸಲಾಗಿದೆ. ಆದರೆ ಈ ಆಷಾಢ ಪೂರ್ಣಿಮಾ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ. ಆಷಾಢ ಪೂರ್ಣಿಮಾ ದಿನದಂದು ಮಾಡಬೇಕಾದ ಪರಿಹಾರಗಳೇನು? ಪಿತೃತರ್ಪಣ. ಆಷಾಢ ಹುಣ್ಣಿಮೆಯ ದಿನವನ್ನು ಪಿತೃತರ್ಪಣ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಜನರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುತ್ತಾರೆ. ಅವರಿಗೆ ತರ್ಪಣವನ್ನು ನೀಡಲಾಗುತ್ತದೆ. ಸಂಪತ್ತು ಮತ್ತು ಖ್ಯಾತಿಗಾಗಿ ಆಷಾಢ ಪೂರ್ಣಿಮೆಯಂದು ಉಪವಾಸ ಮಾಡಿ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿ. ಪೂಜೆಯಲ್ಲಿ ಲಕ್ಷ್ಮೀದೇವಿಗೆ ಕಮಲದ ಹೂಗಳು, ಕೆಂಪು ಗುಲಾಬಿಗಳು ಮತ್ತು ಕವಡೆಗಳನ್ನು ಬಳಸಿ ಕ್ಷೀರದಿಂದ ಮಾಡಿದ ಬಿಳಿ ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸಿ. ನಂತರ ಶ್ರೀ ಸೂಕ್ತಂ ಅಥವಾ ಕನಕದಾಸರ ಸ್ತೋತ್ರವನ್ನು ಪಠಿಸಿ. ಪೂರ್ವಜರ ಮೆಚ್ಚಿನ ಆಹಾರ. ಆಷಾಢ ಪೂರ್ಣಿಮೆಯಂದು ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ. ಇದರ ನಂತರ ಪೂರ್ವಜರನ್ನು ಸಂತುಷ್ಟಗೊಳಿಸಲು ನೀರು ಮತ್ತು ಕಪ್ಪು ಎಳ್ಳುಗಳೊಂದಿಗೆ ತರ್ಪಣ ನೀಡಿ. ಹೀಗೆ ಮಾಡುವುದರಿಂದ ಪೂರ್ವಜರು ತೃಪ್ತರಾಗುತ್ತಾರೆ. ಈ ದಿನ ಮನೆಯಲ್ಲಿ ಪೂರ್ವಜರು ಇಷ್ಟಪಡುವ ಆಹಾರವನ್ನು ತಯಾರಿಸಿ ಹಸು, ಕಾಗೆ, ನಾಯಿ ಇತ್ಯಾದಿಗಳಿಗೆ ತಿನ್ನಿಸಿ. ಚಂದ್ರನಿಗೆ ಪೂಜೆ. ಹುಣ್ಣಿಮೆಯ ದಿನ ಚಂದ್ರನು 16 ಮೆಟ್ಟಿಲುಗಳೊಂದಿಗೆ ಉದಯಿಸುತ್ತಾನೆ. ಅದಕ್ಕಾಗಿಯೇ ಆಷಾಢ ಪೂರ್ಣಿಮಾ ವ್ರತದ ರಾತ್ರಿ ಚಂದ್ರನನ್ನು ಪೂಜಿಸಬೇಕು. ಹಸಿ ಹಾಲು, ನೀರು ಮತ್ತು ಬಿಳಿ ಹೂಗಳೊಂದಿಗೆ ಆರ್ಘ್ಯವನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ಚಂದ್ರದೋಷ ನಿವಾರಣೆಯಾಗುತ್ತದೆ. ಬಿಳಿ ವಸ್ತುಗಳನ್ನು ದಾನ ಮಾಡಿ. ಅಕ್ಕಿ, ಸಕ್ಕರೆ, ಬಿಳಿ ಬಟ್ಟೆ, ಬಿಳಿ ಹೂಗಳು, ಮುತ್ತುಗಳು, ಬೆಳ್ಳಿ ಮುಂತಾದ ಬಿಳಿ ವಸ್ತುಗಳನ್ನು ಆಷಾಢ ಪೂರ್ಣಿಮಾ ದಿನದಂದು ಬಡ ಬ್ರಾಹ್ಮಣರು ಅಥವಾ ನಿರ್ಗತಿಕರಿಗೆ ದಾನ ಮಾಡಬಹುದು. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಕೀರ್ತಿ ಸಿಗುತ್ತದೆ. ಮನಸ್ಸು ಶಾಂತವಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಇಂದು ಶುಭಕರ ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಗುರುಗಳು ಆಶೀರ್ವಾದವನ್ನು ಪಡೆಯಲು ಮತ್ತು ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲು ಗುರು ಪೂರ್ಣಿಮಾದಂದು ತುಂಬ ವಿಶೇಷ ಎಂದು ಪರಿಗಣಿಸಲಾಗುತ್ತದೆ. ಧರ್ಮಶಾಸ್ತ್ರಗಳ ಪ್ರಕಾರ ಗುರು ಪೂರ್ಣಿಮೆಯ ದಿನ ಗುರುವಿನ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ಪ್ರಗತಿ, ಯಶಸ್ಸು ಕಂಡುಬರುತ್ತದೆ. ಅದು ಮಾತ್ರವಲ್ಲ, ಈ ದಿನ ಭಗವಾನ್ ವಿಷ್ಣುವಿನ ಜೊತೆಗೆ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ, ಈ ದಿನ ದಾನ ಮಾಡುವುದರಿಂದ ವೃತ್ತಿರಂಗದಲ್ಲಿ ಭಾರಿ ಪ್ರಗತಿ ಕಂಡುಬರುತ್ತದೆ. ಜೊತೆಗೆ ಜೀವನದಲ್ಲಿ ಸುಖ, ಸಮೃದ್ಧಿಯೂ ಕೂಡ ಕಂಡುಬರುತ್ತದೆ. ಇದಕ್ಕಾಗಿ ಇಂದು ಅಂದರೆ ಗುರು ಪೂರ್ಣಿಮೆ ದಿನದಂದು ಸಂಜೆ ಕೆಲವು ಪರಿಹಾರಗಳನ್ನು ಕೈಗೊಳ್ಳುವುದು ಬಹಳ ಮುಖ್ಯ. ಗುರು ಪೂರ್ಣಿಮೆಯ ಸಂಜೆ ಈ ಕೆಲಸ ಮಾಡಿದರೆ ಹಣಕ್ಕೆ ಕೊರತೆಯೇ ಇರುವುದಿಲ್ಲ. ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು, ಸಂಪತ್ತು ವೃದ್ಧಿಗಾಗಿ ಗುರು ಪೂರ್ಣಿಮೆಯ ದಿನ ಕೆಲವು ಕ್ರಮಗಳನ್ನು ಕೈಗೊಳ್ಳುವಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಲಹೆ ನೀಡಲಾಗಿದೆ. ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದಂತೆ ಗುರುಪೂರ್ಣಿಮೆಯಲ್ಲಿ ಕೆಲವು ಸುಲಭ ಪರಿಹಾರಗಳನ್ನು ಕೈಗೊಳ್ಳುವುದರಿಂದ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಬಹುದು. ಅದು ಮಾತ್ರವಲ್ಲ, ಇದರಿಂದ ಜೀವನದಲ್ಲಿ ಸುಖ, ಸಂತೋಷ, ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಪ್ರತಿ ಕೆಲಸದಲ್ಲೂ ಅದೃಷ್ಟದ ಬೆಂಬಲ ದೊರೆಯಲಿದೆ. ಅವುಗಳೆಂದರೆ ತಿಲಕ ಹಚ್ಚಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವಗುರು ಬೃಹಸ್ಪತಿಯನ್ನು ಸಂತೋಷ ಮತ್ತು ಅದೃಷ್ಟವನ್ನು ನೀಡುವ ಗ್ರಹ ಎಂದು ನಂಬಲಾಗಿದೆ. ಗುರುಪೂರ್ಣಿಮೆಯ ದಿನದಂದು ನಿಮ್ಮ ಹಣೆಯ ಮೇಲೆ ಕುಂಕುಮ ಮತ್ತು ಅರಿಶಿಣದ ತಿಲಕವನ್ನು ಹಚ್ಚಿಕೊಳ್ಳಿ. ಇದರಿಂದ ವ್ಯಕ್ತಿಯ ಜಾತಕದಲ್ಲಿ ದುರ್ಬಲನಾಗಿರುವ ಗುರುವನ್ನು ಬಲಪಡಿಸಬಹುದು. ಗುರುಗಳಿಗೆ ವಂದಿಸಿ. ಜೀವನದಲ್ಲಿ ಯಾವುದೇ ಹಂತದಲ್ಲಿ, ಯಾವುದೇ ಸಂದರ್ಭದಲ್ಲಿ ಒಂದಕ್ಷರವನ್ನು ಹೇಳಿಕೊಟ್ಟಾತನು ಗುರು ಎಂದು ಹೇಳಲಾಗುತ್ತದೆ. ಅಂತಹ ಗುರುಗಳನ್ನು ಪೂಜಿಸಲು, ಅವರ ಆಶೀರ್ವಾದವನ್ನು ಪಡೆಯಲು ಗುರು ಪೂರ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದ ದಿನ. ಹೆತ್ತವರ, ಹಿರಿಯರ ಆಶೀರ್ವಾದ.
ಗುರು ಪೂರ್ಣಿಮೆಯ ದಿನ ಪಾಠ ಕಲಿಸಿದ ಗುರುಗಳಿಗೆ ಮಾತ್ರವಲ್ಲ, ನಿಮ್ಮ ಹೆತ್ತವರು, ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯುವುದರಿಂದ ಪುಣ್ಯ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಅರಳಿ ಮರಕ್ಕೆ ನೀರು ಅರ್ಪಿಸಿ. ಗುರುಪೂರ್ಣಿಮೆಯ ದಿನ ಸಂಜೆ ಸೂರ್ಯಾಸ್ತದ ಬಳಿಕ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಎದುರಾಗಿರುವ ಹಣಕಾಸಿನ ಮುಗ್ಗಟ್ಟಿನಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಪುಸ್ತಕ ದಾನ ಮಾಡಿ. ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ. ಗುರುಪೂರ್ಣಿಮೆಯ ದಿನ ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ಮತ್ತು ಲೇಖನ ಸಾಮಗ್ರಿಗಳಂತಹ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನ ಮಾಡುವುದರಿಂದ ಉದ್ಯೋಗ ರಂಗದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.